ಕರ್ನಾಟಕ ಎಕನಾಮಿಕ್ ಸರ್ವೆ ಪ್ರತಿ ಎಕ್ಸಾಮ್ಸಲ್ಲೂ ಕೂಡ ಬಹುತೇಕ ಕ್ವಶನ್ಸ್ ಕೇಳ್ತಾನೆ. ಈ ಒಂದು FDA SDA ಗ್ರೂಪ್ ಸಿ ಎಕ್ಸಾಮ್ಸ್ಗಳಾಗ್ಬೋದು ಅಥವಾ ಇನ್ನು ಪೊಲೀಸ್ ರಿಲೇಟೆಡ್ ಎಕ್ಸಾಮ್ಸ್ಗಳು ಆಗ್ಬೋದು, ಮತ್ತು KS ಫಿಲಿಮ್ಸ್ ಅಂತೂ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ. KS ಮೈನ್ಸ್ ಈ ಥರ ಎಕ್ಸಾಮ್ಸ್ಗಳಲ್ಲೂ ಕ್ವಶನ್ಸ್ ಇರುತ್ತೆ. ಹಾಗಾಗಿ ಎಕನಾಮಿಕ್ ಸರ್ವೆನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಚಾಪ್ಟರ್ ನೀವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಕರ್ನಾಟಕ GSTP ಎಷ್ಟಿದೆ, ಕರ್ನಾಟಕ GSTPಗೆ ಅಗ್ರಿಕಲ್ಚರಿಂದ ಏನೇನು ಕಾಂಟ್ರಿಬ್ಯೂಟ್ ಆಗ್ತಾ ಇದೆ, ಮತ್ತು ಸರ್ವಿಸ್ ಸೆಕ್ಟರಿಂದ ಏನೇನು ಸಿಗ್ತಾ ಇದೆ. ಸೊ ಇದೇ ರೀತಿಯಲ್ಲಿ ಬಂದಾಗ ನಿಮಗೆ ಕೈಗಾರಿಕೆಯಿಂದ ಏನು ಸಿಗ್ತಾ ಇದೆ, ಅದೇ ಥರ ಬಂದಾಗ ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ, ಯಾವ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಇದೆ, ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಾನು ನಾಗಪ್ಪ, NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟಿಂದ. ಇಲ್ಲಿ ನೋಡೋಣ, ನಿಮಗೆ ಕರ್ನಾಟಕದ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನೋಡೋದಾದ್ರೆ, ಸೊ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಇವಾಗೇನು ಕೇಳಲ್ಲ, ಮೊದಲೆಲ್ಲ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾ ಇದ್ದ. ಇದು ಸಾಮಾನ್ಯವಾಗಿ ಇರುವಂತ ಸರ್ವೇ ಸಾಮಾನ್ಯವಾಗಿ ಕ್ವಶನ್ಸ್ ಆಗಿದ್ದೀವಿ ಎಲ್ಲನೂ ಕೂಡ. ಕರ್ನಾಟಕದ ವಿಸ್ತೀರ್ಣ ಏರಿಯಾದಲ್ಲಿ ಬಂದಾಗ ಎಷ್ಟು ವಿಸ್ತೀರ್ಣ ಇದೆ ಕರ್ನಾಟಕ? 1,91,791 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನ ಕರ್ನಾಟಕ ಹೊಂದಿದೆ. ಈ ವಿಸ್ತೀರ್ಣ ಹೊಂದಿರುವ ಕರ್ನಾಟಕ ಟೋಟಲ್ ವಿಸ್ತೀರ್ಣದಲ್ಲಿ ಇಡೀ ಭಾರತದಲ್ಲಿ ಎಷ್ಟು ಪರ್ಸೆಂಟೇಜ್ ಅಷ್ಟು ಭೂಭಾಗವನ್ನ ಹೊಂದಿದೆ ಅಂತಂದ್ರೆ ನಿಯರ್ಲಿ ಎಷ್ಟು 5.83%. ವೆರಿ ಇಂಪಾರ್ಟೆಂಟ್, ಇದನ್ನ ಕೇಳ್ತಾ ಹೋಗ್ತಾನೆ. ನೀನು ಆಲ್ರೆಡಿ ಎಷ್ಟೋ ಎಕ್ಸಾಮ್ ಅಲ್ಲಿ ರಿಪೀಟೆಡ್ಲಿ ಕ್ವಶನ್ಸ್ ಕೇಳಿದ್ದೇನೆ. ಸೊ ಇಂಡಿಯಾದ ಭೂಭಾಗದಲ್ಲಿ ಕರ್ನಾಟಕ ಎಷ್ಟು ಏರಿಯಾವನ್ನ ಕವರ್ ಮಾಡುತ್ತೆ? 5.83% ಅಷ್ಟು ಕವರ್ ಮಾಡುತ್ತೆ. ಇನ್ನು ಪಾಪ್ಯುಲೇಷನ್ ಬಂದಾಗ, ಸೊ ಕರ್ನಾಟಕ ಪಾಪ್ಯುಲೇಷನ್ ಬಂದಾಗ ಇಡೀ ಭಾರತದಲ್ಲಿ 2011 ಡೇಟಾ ಪ್ರಕಾರ, ವೆರಿ ಇಂಪಾರ್ಟೆಂಟ್, 2011 ಡೇಟಾ ಪ್ರಕಾರ ಸೊ ಕರ್ನಾಟಕದಲ್ಲಿ ಎಷ್ಟು? 6,10,95,297 ಅಥವಾ 6.11 CR ಅಂತ ಹೇಳಿ ಕರಿತಾ ಹೋಗ್ತಾರೆ. 11 ಪ್ರಕಾರ, ಇನ್ನು ರೀಸೆಂಟ್ ಅಪ್ಡೇಟ್ ಆಗಿಲ್ಲ. ಸೊ ಕ್ಲಿಯರ್, 21 ಆಗಬೇಕಿತ್ತು, ಕೋವಿಡ್ ಆಗಿರೋದ್ರಿಂದ ಸೆನ್ಸಸ್ ಆಗಿಲ್ಲ. 2011 ಡೇಟಾವನ್ನೇ ಕೂಡ ಇವಾಗಲೂ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಯಾವಾಗ ಡೇಟಾ ಅಪ್ಡೇಟ್ ಆಗುತ್ತೋ ಅವಾಗ ನೀವು ಇದನ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಹಾಗಿದ್ರೆ ಪಾಪ್ಯುಲೇಷನ್ ಅಲ್ಲಿ ಬಂದಾಗ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಸೊ ಕರ್ನಾಟಕ ಎಕನಾಮಿಕ್ ಸರ್ವೆಲಿ ನೋಡಿದ್ರೆ 9th ಪ್ಲೇಸ್ ಅಲ್ಲಿ ಬರುತ್ತೆ. ಸೊ ಅದೇ ತರ ನೀವು ಇಂಟರ್ನೆಟ್ ಅಲ್ಲೆಲ್ಲ ಸರ್ಚ್ ಮಾಡ್ತಾ ಹೋದ್ರೆ 8th ಪ್ಲೇಸ್ ಅಲ್ಲಿ ಬರುತ್ತೆ ಕೂಡ. ಎರಡೂ ಕೂಡ ನೆನಪಲ್ಲಿ ಇಟ್ಕೊಂಡಿರಿ. ಸೊ ಎಷ್ಟು? ಕರ್ನಾಟಕ ಜನಸಂಖ್ಯೆಯಲ್ಲಿ 9ನೇ ಸ್ಥಾನದಲ್ಲಿದೆ. ಇದು ಕರ್ನಾಟಕ ಎಕನಾಮಿಕ್ ಸರ್ವೆ 25, 26 25-26 ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಇರುವಂತಹ ಡೇಟಾ ಪ್ರಕಾರ ಕರ್ನಾಟಕ 9ನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇಂಟರ್ನೆಟ್ ಎಲ್ಲ ಸೋರ್ಸ್ ಅಲ್ಲಿ ಬಂದಾಗ ಎಷ್ಟು? 8th ಪ್ಲೇಸ್ ಅಲ್ಲಿ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ ಎರಡೂ ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಎಕ್ಸಾಮ್ ಅಲ್ಲಿ ಎರಡೂ ಕೂಡ ಕೇಳಿದ್ರೆ ನೀವು ಎಕನಾಮಿಕ್ ಸರ್ವೆಲಿ ಅಥೆಂಟಿಕ್ ಡೇಟಾ ಇರೋದ್ರಿಂದ, ಕರ್ನಾಟಕ ಸರ್ಕಾರನೇ ಪಬ್ಲಿಷ್ ಮಾಡೋದ್ರಿಂದ ಇದ್ರೆ ನೀವು ಮಾತಾಡ್ಬೋದು. ಸೊ ಕ್ಲಿಯರ್ ಆದ್ರೆ ಇದ್ರ ಬಗ್ಗೆ ನೀವು ಏನು ಗ್ರೇಸ್ ಮಾರ್ಕ್ಸ್ ಅನ್ನು ಕೂಡ ಪಡ್ಕೋಬಹುದು. ಅದೇ ತರ ಬಂದ ಕರ್ನಾಟಕದಲ್ಲಿ ಅರ್ಬನೈಸೇಷನ್ ಹೆಚ್ಚಾಗ್ತಿದೆ ಕಡಿಮೆ ಆಗ್ತಿದೆ ಅಂತ ಕೂಡ ಎಕ್ಸಾಮ್ ಕ್ವಶನ್ಸ್ ಕೇಳಿಬಿಡ್ತಾನೆ. ಸೊ ರೀಸೆಂಟ್ ಡೇಸ್ ಅಲ್ಲಿ ನೋಡಿದಾಗ ನಿಮಗೆ ಯಾವುದು ಗ್ರಾಮೀಣ ಭಾಗದಿಂದ ಎಲ್ಲಿ ನಿಮಗೆ ನಗರ ಭಾಗಗಳಿಗೆ, ಸಿಟಿ ಕಡೆಗೆ ವಲಸೆ ಹೋಗೋರ ಸಂಖ್ಯೆ ಜಾಸ್ತಿನೇ ಇದೆ. ಮೈಗ್ರೇಷನ್, ಜಾಬ್ ಪರ್ಪಸ್ಗೋಸ್ಕರ, ಹೌದಲ್ಲ? ಪ್ರತಿಯೊಬ್ಬರು ಕೂಡ ಒಂದು ವರ್ಷ ಮಳೆ ಆಗಿಲ್ಲ, ಸೊ ಹಾಗಾಗಿ ಹಳ್ಳಿಯಿಂದೆಲ್ಲ ಜನ ಸಿಟಿಗೆ ಬರ್ತಾರೆ. ಈ ರೀತಿ ನೋಡೋದಾದ್ರೆ 2001 ಇಂದ 2011 ವರೆಗೆ, ಸೊ 2001 to 2011 ವರೆಗೆ ನಿಯರ್ಲಿ ಎಷ್ಟು? 4.68% ಅಷ್ಟು ಇನ್ಕ್ರೀಸ್ ಆಗಿದೆ. ಸೊ ಅಂದ್ರೆ ಅರ್ಬನೈಸೇಷನ್ ಏನಾಗ್ತಿದೆ, ಇತ್ತೀಚಿನ ನಗರೀಕರಣ ಏನಾಗ್ತಿದೆ, ಹೆಚ್ಚಾಗ್ತಾ ಇದೆ. ಸೊ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಇದು 2011 ಡೇಟಾ ಪ್ರಕಾರ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಇದು. ಸೊ ಕ್ಲಿಯರ್. ಸೊ ರೀಸೆಂಟ್ ಡೇಟಾ ಅಪ್ಡೇಟ್ ಆದ್ಮೇಲೆ ನಿಮಗೆ ಎಷ್ಟು ಪರ್ಸೆಂಟೇಜ್ ರೀಸೆಂಟ್ ಡೇಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ? ಸೊ 2001 ರಿಂದ 2011 ಇನ್ಕ್ರೀಸ್ ಆಗಿರೋದಷ್ಟು, ಅರ್ಬನೈಸೇಷನ್ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದ್ರೆ ನಗರೀಕರಣ ಹೆಚ್ಚಾಗಿರೋದು 4.68%. ಅದೇ ತರ ಬಂದಾಗ 2011 ಡೇಟಾ ಪ್ರಕಾರ ಬಂದ್ರೆ ನಗರಗಳಲ್ಲಿ ವಾಸ ಮಾಡುವ, ಸಿಟಿಗಳಲ್ಲಿ ಅಥವಾ ಅರ್ಬನ್ ಅಲ್ಲಿ ಇರುವವರ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಸೊ 100 ಜನ ತಗೊಳ್ಳೋದಾದ್ರೆ ಅದರಲ್ಲಿ ಇವತ್ತು 38.67% ಅಷ್ಟು ನಗರಗಳಲ್ಲಿ. ಇದು ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗ್ಬಿಡುತ್ತೆ. ಇದೇ ರೀತಿಯ ಕ್ವಶನ್ಸ್ ಕೇಳೋ ಚಾನ್ಸಸ್ ಕೂಡ ಇರುತ್ತೆ, ನೆನಪಲ್ಲಿ ಇಟ್ಕೋಬೇಕು. ಮತ್ತೆ ಈ ಪಾಯಿಂಟ್ ಏನ್ ಕೊಟ್ಟಿದ್ದೀನಿ ನೋಟ್ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಅದೇ ತರ ರೂರಲ್ ಅಲ್ಲಿ ಇರುವಂತದ್ದು, ಗ್ರಾಮೀಣ ಭಾಗದಲ್ಲಿ ಎಷ್ಟಿದ್ದಾರೆ? 61.33% ಅಷ್ಟು, ನಗರಗಳಲ್ಲಿ 38.67% ಅಷ್ಟು. ಸೊ ಕ್ಲಿಯರ್. ಹಾಗೆ ನಗರಗಳಲ್ಲಿ ನಾವು ಸ್ಟೇಟ್ಮೆಂಟ್ ಅಲ್ಲಿ ಕೊಡೋದಾದ್ರೆ ನಗರಗಳಲ್ಲಿ ಸಂಖ್ಯೆ ಏನಾಗ್ತಿದೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅದು ಕೂಡ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾ. ಆ ತರ ಬಂದಾಗ ಕರ್ನಾಟಕ GSTP ಎಷ್ಟಿದೆ? ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ GDP ಬಂದು ರಾಷ್ಟ್ರೀಯ ಮಟ್ಟಕ್ಕೆ, ಅದರ ಬಂದ ಸ್ಟೇಟ್ ಅಲ್ಲಿ ಬಂದಾಗ ಯಾವ್ದು ನೋಡ್ತಾ ಹೋಗ್ತೀವಿ? ರಾಜ್ಯ ಒಟ್ಟು ಆಂತರಿಕ ಉತ್ಪನ್ನ ಅಥವಾ ಸ್ಟೇಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಆಗಿದ್ರೆ 2025-26 ಪ್ರಕಾರ, 2025-26 ಎಕನಾಮಿಕ್ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ನಿಮಗೆ GSTP ಎಷ್ಟೇ ನೋಡೋದಾದ್ರೆ, ಕರೆಂಟ್ ಪ್ರೈಸ್ ಅಂದ್ರೆ ಇವತ್ತಿನ ದರಗಳಲ್ಲಿ ನಿಮಗೆ ನೋಡೋದಾದ್ರೆ ನಿಮಗೆ ಎಷ್ಟು? 12.9%. ವೆರಿ ಇಂಪಾರ್ಟೆಂಟ್ ಇದು. ಸೊ ಕರೆಂಟ್ ಪ್ರೈಸ್ ಆ ವರ್ಷ ಪರ್ಟಿಕ್ಯುಲರ್ ಆ ವರ್ಷದಲ್ಲಿ ಇರುವಂತಹ ಪ್ರಾಡಕ್ಟ್ ವ್ಯಾಲ್ಯೂನ ಇಟ್ಟುಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಎಷ್ಟಿದೆ? 12.9%. ಅದೇ ತರ ನಿಮಗೆ
ಸ್ಥಿರ ಬೆಳೆಗಳಲ್ಲಿ ಸೊ ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ ಬಂದಾಗ ಸೊ ನಮಗೆ ಬೇಸ್ ಇಯರ್ ಅಂತ 11-12 ಅನ್ನ ಮಾಡ್ಕೊಂಡಿದ್ವಿ. ಆ 11-12 ಅಥವಾ ಬೇಸ್ ಇಯರ್ ಪ್ರೈಸ್ ಅಲ್ಲಿ ನೋಡೋದಾದ್ರೆ ಕರ್ನಾಟಕ GSTP ಎಷ್ಟಿದೆ ಅಂತ ಕೇಳ್ತಾನೆ, 8.1%. ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಕರ್ನಾಟಕ ನಿಮಗೆ ಬೇಸ್ ಇಯರ್ ಯಾವ್ದು 2011-12. ಹಾಗಾಗಿ ಕರ್ನಾಟಕ ಇಂಡಿಯಾ GDP ಗಿಂತ ಕರ್ನಾಟಕ GDP ನೋಡೋದಾದ್ರೆ ಕರ್ನಾಟಕ GDP 8.1% ಇದೆ. ಯಾವುದು ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ ಸ್ಥಿರ ಬೆಲೆಗಳಲ್ಲಿ. ಆ ಪ್ರಸಕ್ತ ಬೆಲೆಗಳಲ್ಲಿ ತಗೊಳ್ಳೋದಾದ್ರೆ 12.9% ಇದೆ. ಇದು ಡೈರೆಕ್ಟ್ ನೋಟ್ ಮಾಡ್ಕೊಳ್ಳಿ. ಇದು ಎಕ್ಸಾಮ್ ಅಲ್ಲಿ ಹೀಗೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಕೇಳ್ಬಿಡ್ತಾರೆ. ಸೊ ಕ್ಲಿಯರ್. ಅದೇ ತರ ಬಂದ್ರೆ ರಾಜ್ಯ ಮತ್ತು ರಾಷ್ಟ್ರೀಯ GDP ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸೊ ಸ್ಥಿರ ಬೆಲೆಗಳಲ್ಲಿ ಬಂದ್ರೆ ಸೊ ಸ್ಟೇಟ್ ಅಲ್ಲಿ ಬಂದ್ರೆ ಎಷ್ಟು ಅಂತ ಹೇಳಿದ್ರೆ ನಿಮಗೆ ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ 8.1%. ಆದ್ರೆ ಇಂಡಿಯಾ GDP ಎಷ್ಟಿದೆ 7.4%. ವೆರಿ ಇಂಪಾರ್ಟೆಂಟ್. 25-26 ಡೇಟಾ ಪ್ರಕಾರ ಕರ್ನಾಟಕದ GSTP ಎಷ್ಟಿದೆ ಅಂತ ಹೇಳ್ತಾರೆ 8.1%. ಅವ್ರ ಇಂಡಿಯಾ GDP ಎಷ್ಟಿದೆ 7.4%. ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಇದನ್ನ ಕೇಳೋ ಚಾನ್ಸಸ್ ಇರುತ್ತೆ. ಆದ್ರೆ ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ ಬಂದಾಗ ಕರ್ನಾಟಕ GSTP ಎಷ್ಟಿದೆ 12.9% ಇದೆ. ಅದೇ ತರ ಇಂಡಿಯಾ GSTP ಎಷ್ಟಿದೆ 8% ಇದೆ. ಇಂಡಿಯಾ GDP ಎಷ್ಟಿದೆ 8% ಇದೆ. ವೆರಿ ಇಂಪಾರ್ಟೆಂಟ್. ಹಾಗಾಗಿ ಸೊ ಇಂಡಿಯಾದ GDP ಗಿಂತನೂ ಕೂಡ ಕಾನ್ಸ್ಟೆಂಟ್ ಪ್ರೈಸ್ ಮತ್ತೆ ಬೇಸ್ ಇಯರ್ ಪ್ರೈಸ್ ಎರಡಲ್ಲೂ ನೋಡೋದಾದ್ರೆ ಕರ್ನಾಟಕ GSTP ಏನಾಗಿದೆ ಹೆಚ್ಚಾಗಿದೆ. ವೆರಿ ಇಂಪಾರ್ಟೆಂಟ್. ಇದ್ರ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಬಿಡ್ಬೋದು ಅವನು. ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ ಸ್ಟಾಟಿಕ್ ಆಗಿ ಕೇಳ್ತಾನೆ. KS ಅಥವಾ ಗ್ರೂಪ್ 6 ಎಕ್ಸಾಮ್ಸ್ ಪ್ರಿಪೇರ್ ಆಗಿತ್ತು ಅಂತಂದ್ರೆ ಇಂಡಿಯಾ GDP ಗಿಂತ ಕರ್ನಾಟಕ GSTP ಹೆಚ್ಚಿದೆ ಅಂತ ಕೊಟ್ಬಿಡ್ಬೋದು. ಅವ್ನು ನಂಬರ್ಸ್ ಕೊಡಲ್ಲ. ಹೆಚ್ಚಿದೆ ಸ್ಟೇಟ್ಮೆಂಟ್ ಅಲ್ಲಿ ಹಾಕ್ಬಿಟ್ರೆ ಈ ಡೇಟಾ ಗೊತ್ತಿರೋ ಮಾತ್ರ ಹೆಚ್ಚಿದೆಯಾ ಕಡಿಮೆ ಇದೆಯಾ ಅಂತ ನೀವು ಇಲ್ಲಿ ನೋಡ್ಕೊಬೇಕಾಗುತ್ತೆ. ಎಕನಾಮಿಕ್ ಸರ್ವೆನ ಓದ್ಬೇಕಾದಾಗ ತುಂಬಾ ಕೇರ್ಫುಲ್ ಆಗಿ ನೀವು ಇಲ್ಲಿ ಓದ್ಬೇಕಾಗುತ್ತೆ. ಆ ತರ 11-12 ಸರಣಿ ಪ್ರಕಾರ ನೀವು ನೋಡೋದಾದ್ರೆ 2025-26 ಸಾಲಿನಲ್ಲಿ ಸೊ ರಾಷ್ಟ್ರೀಯ ಆದಾಯಕ್ಕೆ ಕರ್ನಾಟಕದ ಕೊಡುಗೆ ಎಷ್ಟಿದೆ. ಸೊ ಅಂದ್ರೆ GDPಗೆ ಕರ್ನಾಟಕ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತಂದ್ರೆ 9.2%. ವೆರಿ ಇಂಪಾರ್ಟೆಂಟ್. ಎಷ್ಟು ಭಾರತದ GDPಗೆ ಕರ್ನಾಟಕ ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಎಷ್ಟು 25-26 ಡೇಟಾ ಪ್ರಕಾರ 9.2%. ವೆರಿ ಇಂಪಾರ್ಟೆಂಟ್. ಭಾರತದ GDPಗೆ ಕರ್ನಾಟಕ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಿಮಗೆ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಇದಂತೂ. ಹಾಗಾಗಿ ಇದು ನೋಟ್ ಮಾಡ್ಕೊಳ್ಳಿ 9.2%. ಇದು ಡೈರೆಕ್ಟ್ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾನೆ. ಇದರ ಸ್ಟೇಟ್ಮೆಂಟ್ ರೂಪದಲ್ಲೂ ಕೂಡ ಕೇಳಬಹುದು. ಆ ತರ ಬಂದಾಗ ಕರೆಂಟ್ ಪ್ರೈಸ್ ಅಲ್ಲಿ ಬಂದಾಗ ಸೊ ಲಾಸ್ಟ್ ಇಯರ್ ನೋಡಿದ್ರೆ 2011-12 ಇಂದ ನಾವು ಹಾಕೊಂಡಿದ್ವಿ. ಬೇಸ್ ಇಯರ್ ಇದೆಯಲ್ಲ ಅಲ್ಲಿಂದ ತಗೊಳ್ತಾ ಇದೀವಿ. ಬಟ್ ಲಾಸ್ಟ್ 3 to 4 years 22, 23ರಿಂದ 24, 20, 25, 26 ವರೆಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರ್ನಾಟಕ GDP ಮತ್ತೆ ಕರ್ನಾಟಕದ GSTP ಮತ್ತೆ ಇಂಡಿಯಾದ GDP ಸೊ ಇವೆರಡು ಕೂಡ ಕಂಪೇರ್ ಮಾಡಿ ಹೆಚ್ಚಿದೆಯಾ ಕಡಿಮೆ ಇದೆ ನೋಡಬಹುದು. ಇವಾಗ 21-22 ತಗೊಳ್ಳೋದಾದ್ರೆ ಕರ್ನಾಟಕ GSTP 21.4% ಇದೆ. ಸೊ ಇಂಡಿಯಾ GDP ನೋಡಿ ಎಷ್ಟಿದೆ 18.9%. ಅಂದ್ರೆ ಕರ್ನಾಟಕ GSTP ಇಂಡಿಯಾ GDP ಗಿಂತನೂ ಕೂಡ ಹೆಚ್ಚಿದೆ. ಎಷ್ಟು ಹೆಚ್ಚಿದೆ 2.5%. ಇದನ್ನ ಡೈರೆಕ್ಟ್ ಎಕ್ಸಾಮ್ ಕ್ವಶನ್ಸ್ ಕೇಳ್ಬಿಡ್ತಾನೆ. ಸೊ ಅದೇ ತರ 22-23 ಡೇಟಾ ಪ್ರಕಾರ ನೋಡಿದ್ರೆ ಕರ್ನಾಟಕ GSTP ಎಷ್ಟಿದೆ 16.8%. ಅದೇ ತರ ಇಂಡಿಯಾದ ಎಷ್ಟಿದೆ 14%. ಎಷ್ಟು ನಿಮಗಾಗಿದೆ 2.8% ಅಷ್ಟು ಜಾಸ್ತಿ ಇದೆ. ಸೊ ಕ್ಲಿಯರ್. ಇಲ್ಲಿ ನೋಡಿ 23-24 ಅಲ್ಲಿ ಬಂದ್ರೆ ಕರ್ನಾಟಕ GSTP 11.5% ಇದೆ. ಆದ್ರೆ ಇಂಡಿಯಾ GDP 12% ಇದೆ. ಈ ಇಯರಲ್ಲಿ ನಿಮಗೆ 23-24 ಡೇಟಾ ಬರೋದ್ರಲ್ಲಿ ಇಂಡಿಯಾ GDP ಗಿಂತಲೂ ಕೂಡ ಕರ್ನಾಟಕ GSTP 0.5% ಅಷ್ಟು ಏನಾಗಿದೆ ಕಡಿಮೆ ಆಗಿದೆ. ಅವನೇನ್ ಮಾಡ್ಬೋದು ಇಷ್ಟು ಇಯರ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಇಯರ್ ಅಲ್ಲಿ ಇಂಡಿಯಾದ GDP ಗಿಂತಲೂ ಕೂಡ ಕರ್ನಾಟಕದ GSTP ಕಡಿಮೆ ಇದೆ ಅಂತ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು. ಸೊ ಕ್ಲಿಯರ್. ಸೊ ಇದು ವೆರಿ ಇಂಪಾರ್ಟೆಂಟ್. ಎಷ್ಟು 0.5 ಅಷ್ಟು ಇದು ಕಡಿಮೆ ಆಗಿದೆ. ಅದರ 24-25 ಪ್ರಕಾರ 12 ಇದೆ ಕರ್ನಾಟಕ GSTP. ಅದು ಇಂಡಿಯಾ GSTP 9.8% ಇದೆ. ಸೊ ಹಾಗಾಗಿ 2.2% ಅಷ್ಟು ಕರ್ನಾಟಕನೇ ಜಾಸ್ತಿ ಇದೆ ಇಂಡಿಯಾಗಿಂತಲೂ ಕೂಡ. ಅದೇ ತರ 12.9% 25-26 ಡೇಟಾ ಪ್ರಕಾರ ಕರ್ನಾಟಕ GSTP ಇರೋದು. ಇಂಡಿಯಾ GDP ಇರೋದು 8% ಅಷ್ಟು. ಆದ್ರೆ ಸೊ ಟೋಟಲ್ ಕರ್ನಾಟಕ ಏನಾಗಿದೆ ನಿಮಗೆ ಇಂಡಿಯಾ GDP ಗಿಂತಲೂ ಕೂಡ 4.9% ಅಷ್ಟು ಹೆಚ್ಚಾಗಿದೆ. ಯಾವ ಪ್ರೈಸ್ ಅಲ್ಲಿ ಕರೆಂಟ್ ಪ್ರೈಸ್ ಅಲ್ಲಿ. ಸೊ ಅಂದ್ರೆ ಇವಾಗ ಸಿಗುವಂತಹ ಮಾರುಕಟ್ಟೆ ದರದ ಪ್ರಕಾರ ಇಂಡಿಯಾದ GDP ಗಿಂತಲೂ ಕೂಡ ಕರ್ನಾಟಕ GDP ಎಷ್ಟು ಜಾಸ್ತಿ ಇದೆ ಕಡಿಮೆ ಇದೆ ಅಂತಲೂ ಕೂಡ ಕೇಳಬಹುದು. ಈ ವರ್ಷ ಎಷ್ಟು ಜಾಸ್ತಿ ಇದೆ ಇಂಡಿಯಾಗಿಂತಲೂ ಕೂಡ ಕರ್ನಾಟಕದ 4.9%. ಇಂಡಿಯಾಗಿಂತಲೂ ಕೂಡ ಕರ್ನಾಟಕ ಹೆಚ್ಚಿರೋದು ನೋಡ್ತಾ ಹೋಗ್ತದೆ ಕರೆಂಟ್ ಪ್ರೈಸ್ ಅಲ್ಲಿ. ಅದೇ ತರ ಬಂದಾಗ ನೆಕ್ಸ್ಟ್ ಅದು ಕಾನ್ಸ್ಟೆಂಟ್ ಪ್ರೈಸ್ ಅಂತ ಬರುತ್ತೆ ಸ್ಥಿರ ಬೆಲೆಗಳಲ್ಲಿ 11-12 ಡೇಟಾ ಪ್ರಕಾರ. ಸೊ ಕರ್ನಾಟಕದಲ್ಲಿ ನೀವು ನೋಡೋದಾದ್ರೆ ನಿಮಗೆ 2021-22 ಡೇಟಾ ನೋಡೋದಾದ್ರೆ ಕರ್ನಾಟಕ GDP ಎಷ್ಟಿದೆ ನಿಮ್ಗೆ ಕರ್ನಾಟಕ GSTP 10.2% ಇದೆ. ಅದು ಇಂಡಿಯಾ ಅದು 9.7% ಇದೆ. ಸೊ ಎಷ್ಟಿದೆ ಆದ್ರೆ 0.5 ಅಷ್ಟು ಕರ್ನಾಟಕನೇ ಜಾಸ್ತಿ ಇದೆ. ಅದೇ ತರ 22-23 ಡೇಟಾ ಪ್ರಕಾರ ಕರ್ನಾಟಕ ಇದ್ದಿದ್ದು ಕರ್ನಾಟಕ GSTP 10.8%. ಇಂಡಿಯಾದು 7.6%. ಇಂಡಿಯಾ
ಕರ್ನಾಟಕ ಇಂಡಿಯಾಗಿಂತ ಕೂಡ 3.2% ಅಷ್ಟು ಹೆಚ್ಚಾಗಿದೆ. ಇದು ಸ್ಕ್ರೀನ್ ಶಾಟ್ ತಗೊಂಡು ಹಾಗೆ ನೋಟ್ ಮಾಡ್ಕೋಬಹುದು ಎಲ್ಲನೂ ಕೂಡ. ಸೊ ಕ್ಲಿಯರ್. ಅದೇ ತರ 23-24 ಡೇಟಾ ಪ್ರಕಾರ ನಿಮಗೆ ಕರ್ನಾಟಕದ್ದು 8.2% ಇದೆ, ಇಂಡಿಯಾದು 9.2% ಇದೆ. ಇಲ್ಲಿ ಕರ್ನಾಟಕ ಇಂಡಿಯಾಗಿಂತನೂ ಕೂಡ ಕಡಿಮೆ ಆಗಿದೆ. ಯಾವುದೋ ಸ್ಥಿರ ಬೆಲೆಗಳಲ್ಲಿ ಕರ್ನಾಟಕ ಇಂಡಿಯಾಗಿಂತನೂ ಕೂಡ ಕಡಿಮೆ ಆಗಿದೆ. ಯಾವ ಇಯರ್ ಅಲ್ಲಿ ಅಂತ ಕೇಳ್ತಾನೆ, 23 and 24. ಇನ್ನು 24-25 ನಲ್ಲಿ 24-25 ನಲ್ಲಿ 7.3% ಅಷ್ಟು GSDP ಕರ್ನಾಟಕದಲ್ಲಿ ಇದೆ. ಆದರೆ ಇಂಡಿಯಾದು 6.5%, ಇಂಡಿಯಾಗಿಂತಲೂ ಕೂಡ ಕರ್ನಾಟಕ 0.8% ಅಷ್ಟು ಹೆಚ್ಚಿಗೆ ಆಗಿದೆ. ಇನ್ನು 25-26 ನೋಡೋದಾದ್ರೆ ಕರ್ನಾಟಕದಲ್ಲಿ 8.1% GSDP ಇತ್ತು, ಆದ್ರೆ ಇಂಡಿಯಾದು 7.4%. ಇವಾಗ ಇಂಡಿಯಾದ ಎಷ್ಟಿದೆ ನಿಮಗೆ GDP ಅಂತ ಕೇಳಿದ್ರೆ 7.4%, ಕರ್ನಾಟಕ GSDP ಎಷ್ಟಿದೆ 8.1%. ಇವೆಲ್ಲ ಡೈರೆಕ್ಟ್ ಎಕ್ಸಾಮ್ ಕ್ವಶನ್ಸ್ ಆಗುತ್ತೆ. ಸೊ ಇಂಡಿಯಾಗಿಂತನೂ ಕೂಡ ಕರ್ನಾಟಕ GSDP ಹೆಚ್ಚಾಗಿದೆ, ಎಷ್ಟು 0.7 ಅಷ್ಟು ಹೆಚ್ಚಾಗಿರೋದನ್ನು ಗಮನಿಸ್ತಾ ಹೋಗ್ತೀವಿ. ಈ ಚಾರ್ಟ್ ಅನ್ನ ಹಾಕೊಂಡು ನೀವು ಇಲ್ಲಿ ಫೋಕಸ್ ಮಾಡಿ. ಇನ್ನು ಕರ್ನಾಟಕ GSDPಗೆ ಯಾವ ಯಾವ ಕ್ಷೇತ್ರಗಳಿಂದ ಎಷ್ಟೆಷ್ಟು ರೀತಿಯಲ್ಲಿ ನಿಮಗೆ ಅದು ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಿಮಗೆ ಯಾವುದು ಇನ್ಕಮ್ ಬರುತ್ತೆ ಅಂತ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರೋ ಹಾಗೆ ನಾವೇನ್ ಮಾಡ್ತಾ ಹೋಗ್ತೀವಿ, ಈ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಈ GSDPಗೆ ಸೆಕ್ಟರ್ ವೈಸ್ ನೀವು ನೋಡೋದಾದ್ರೆ ಕೃಷಿಯಿಂದ ಅಗ್ರಿಕಲ್ಚರ್ ಇಂದ ನಿಮಗೆ 2024-22 ಡೇಟಾ ಪ್ರಕಾರ 11.20% ಅಷ್ಟು, ಅಂದ್ರೆ 100 ರೂಪಾಯಿ ಇದ್ರೆ 11.02% ಅಷ್ಟು ಕರ್ನಾಟಕದಿಂದ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಕರ್ನಾಟಕ GSDPಗೆ. ಆ ತರ 25-26 ಅಲ್ಲಿ ನೋಡೋದಾದ್ರೆ 10.77, ಅಂದ್ರೆ ಲಾಸ್ಟ್ ಇಯರ್ ಅಗ್ರಿಕಲ್ಚರ್ ಏನ್ ನಿಮಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಲ್ಲ ಅದಕ್ಕಿಂತಲೂ ಕೂಡ ಈ ವರ್ಷ ಕಡಿಮೆ ಆಗಿದೆ. ಎಕ್ಸಾಮ್ ಕೇಳ್ಬಿಡ್ತಾನೆ, ಕರ್ನಾಟಕದಲ್ಲಿ ಕೃಷಿಯು GSDP ಕೊಟ್ಟಂತಹ ಕೊಡುಗೆ 2024-25ಕ್ಕಿಂತ 25-26 ಹೆಚ್ಚಾಗಿದೆ ಅಂತ ಕೊಡ್ಬೋದು. ಆಕ್ಚುಲಿ ಏನಾಗಿದೆ ಇಲ್ಲಿ ಕಡಿಮೆ ಆಗಿದೆ. ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ನೋಡಿ ಅದು 11.202% ಅಷ್ಟಿತ್ತು, ಈ ವರ್ಷ ಏನಾಗಿದೆ 10.77% ಅಷ್ಟು ಕೊಟ್ಟಾಗಿದೆ. ಹಾಗಾಗಿ ಇಲ್ಲಿ ಏನಾಗಿದೆ ಡಿಕ್ಲೈನ್ ಆಗಿದೆ, ಕಡಿಮೆ ಆಗಿದೆ. ಇನ್ನು ಕೈಗಾರಿಕೆ ಇಂಡಸ್ಟ್ರಿಯಲ್ ಸೆಕ್ಟರ್ ಬಂದ್ರೆ 19.82% ಅಷ್ಟು ಕೊಡುಗೆಯನ್ನು ಕೊಡ್ತಾ ಇತ್ತು, ಬಟ್ ಈ ವರ್ಷ 19.36% ಅಷ್ಟು ಆಗಿದೆ, 19.36% ಅಷ್ಟು ಆಗಿದೆ. ಆಗ ಇದು ಕೂಡ ಡಿಕ್ಲೈನ್ ಆಗಿದೆ, ಕಡಿಮೆ ಆಗಿದೆ. ಇನ್ನು ಸರ್ವಿಸ್ ಸೆಕ್ಟರ್ ಅಲ್ಲಿ ನೋಡಿ 24-25 ನಲ್ಲಿ ಬಂದಾಗ 69.16% ಇಷ್ಟಿತ್ತು, ಇವಾಗ 69.87% ಅಷ್ಟು ಏನಾಗಿದೆ ಹೆಚ್ಚಾಗಿದೆ. ಲಾಸ್ಟ್ ಇಯರ್ಗಿಂತ ಈ ಇಯರ್ ಅಲ್ಲಿ ಸರ್ವಿಸ್ ಸೆಕ್ಟರ್ ಇಂದ GSDP ಕೊಡುಗೆ ಏನಾಗಿದೆ ಹೆಚ್ಚಾಗಿದೆ, 69.87%. ನಿಯರ್ಲಿ 70% ವರೆಗೆ ಸರ್ವಿಸ್ ಸೆಕ್ಟರ್ ಇವತ್ತು ನಮಗೆ GSDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಎಷ್ಟು ಇನ್ಕಮ್ ನ ಕೊಡ್ತಿರೋದು. ಅಗ್ರಿಕಲ್ಚರ್ ನೋಡಿ ತುಂಬಾ ಲಿಸ್ಟ್, ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದು ಬರುತ್ತೆ ಇಂಡಸ್ಟ್ರೀಸ್ ಬರುತ್ತೆ, ಥರ್ಡ್ ಪ್ಲೇಸ್ ಅಲ್ಲಿ ಬರೋದು ಸರ್ವಿಸ್ ಸೆಕ್ಟರ್. ಸೊ ಕ್ಲಿಯರ್. ಅಂದ್ರೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆನ್ಸಿ ಏನಾಗ್ತಿದೆ ಕಡಿಮೆ ಆಗ್ತಿದೆ, ಸೆಕೆಂಡರಿ ಸೆಕ್ಟರ್ಸ್ ಮೇಲೆ ಕೂಡ ಕಡಿಮೆ ಆಗ್ತಿದೆ, ಟರ್ಷರಿ ಸೆಕ್ಟರ್ಸ್ ಭೂಮಿಗೆ ನಿಮಗೆ ಹೋಗೋದು ನಾವು ನೋಡ್ತಾ ಇದೀವಿ, ಹೆಚ್ಚಾಗೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದನ್ನ ನಿಮ್ಗೆ ಎಕ್ಸಾಮ್ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ಇದನ್ನ ಬರ್ದಿಟ್ಕೋಬೇಕು. ಅದರಲ್ಲೂ ಕೂಡ GSDPಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡೋದು ಯಾವುದು, ರಿಯಲ್ ಎಸ್ಟೇಟ್ ಸ್ಥಿರಾಸ್ತಿಗಳಲ್ಲಿ, ವೃತ್ತಿಪರ ಸೇವೆಗಳಲ್ಲಿ, ಸೊ ಡ್ವೆಲ್ಲಿಂಗ್ ಅಂಡ್ ಪ್ರೊಫೆಷನಲ್ ಸರ್ವಿಸ್ಗಳಲ್ಲಿ ಬಂದಾಗ 41.28% ಅಷ್ಟು ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ಯಾವ ಸೆಕ್ಟರ್ ಇಂದ ಹೈಯೆಸ್ಟ್ GSDP ಕೊಡುಗೆ ಅಂತ ನೋಡೋದಾದ್ರೆ ಯಾವುದು ರಿಯಲ್ ಎಸ್ಟೇಟ್, ಡ್ವೆಲ್ಲಿಂಗ್ ಅಂಡ್ ಪ್ರೊಫೆಷನಲ್ ಸರ್ವಿಸ್ ಗಳಿಂದ 41.28% ಅಷ್ಟು, ಕಂಪ್ಯೂಟರ್ ರಿಲೇಟೆಡ್ ಸರ್ವಿಸ್ ಗಳಿಂದ, ಗಣಕಯಂತ್ರ ಸಂಬಂಧಿತ ಸರ್ವಿಸ್ ಗಳಿಂದ ನಿಯರ್ಲಿ 31.85% ಅಷ್ಟು ಕೊಡುಗೆಯನ್ನು ನೀಡ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಇದಂತೂ ಯಾವ್ಯಾವುದು GSDPಗೆ ಹೈಯೆಸ್ಟ್ ಕೊಡುಗೆಯನ್ನು ಕೊಡುತ್ತೆ ಅಂತ ನೋಡೋದಾದ್ರೆ. ಇನ್ನು ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇದು ಕೂಡ ಕೇಳ್ಬಿಡ್ತಾರೆ, ಕರ್ನಾಟಕದ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ, ಇದನ್ನ ಕಂಡುಹಿಡಿಯೋದು ಹೇಗೆ. ಸೊ ಇಲ್ಲಿ ನಿಮಗೆ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ಪ್ರತಿ ವರ್ಷದ ಅಕ್ಟೋಬರ್ ತಿಂಗಳ ಮೊದಲ ದಿನಾಂಕದಂದು ಎಷ್ಟು ಜನಸಂಖ್ಯೆ ಇರುತ್ತಲ್ಲ ಕರ್ನಾಟಕದಲ್ಲಿ, ಅದರಿಂದ ಡಿವೈಡ್ ಮಾಡಿದ್ರೆ NSDP ನ ಅಕ್ಟೋಬರ್ ಮಂತ್ ಇರುವ ಜನಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ನಮಗೆ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ, ಬೇಕಿರೋ ಡೆಫಿನೇಷನ್ ಕೂಡ ಹಾಕಿರ್ತೀವಿ. ಯಾವ ಮಂತ್ ಅಂತ ಕೇಳ್ಬಿಡ್ತಾನೆ, ಯಾವ ಮಂತ್ ಜನಸಂಖ್ಯೆ, ಅಕ್ಟೋಬರ್ ಮಂತ್ ಅಲ್ಲಿ ಇರುವಂತಹ ಫಸ್ಟ್ ಅಕ್ಟೋಬರ್ ತಿಂಗಳಿನ ಮೊದಲ ವಾರದಲ್ಲಿ ಅಥವಾ ಮೊದಲ ದಿನಾಂಕದಲ್ಲಿ ಇರುವಂತಹ ಜನಸಂಖ್ಯೆಯಿಂದ ಭಾಗಾಕಾರ ಮಾಡಿ ಡಿವೈಡ್ ಅನ್ನ ಮಾಡಿದ್ರೆ ನೀವು NSDP ನ ಡಿವೈಡ್ ಮಾಡಿದ್ರೆ ಆ ವರ್ಷದ ಪರ್ ಕ್ಯಾಪಿಟಲ್ ಇನ್ಕಮ್ ಸಿಗುತ್ತೆ ನಿಮಗೆ. ಹಾಗಿರೋ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಎರಡು ಬರುತ್ತೆ, ಒಂದು ಬೇಸ್ ಇಯರ್ ಪ್ರೈಸ್ ಮೇಲೆ, ಒಂದು ಕರೆಂಟ್ ಪ್ರೈಸ್ ಮೇಲೆ. ಅಂದ್ರೆ ಇವಾಗಿರೋ ಸಿಗುವಂತ ಬೆಲೆಗಳ ಆಧಾರದ ಮೇಲೆ ಕರ್ನಾಟಕದಲ್ಲಿ ಎಷ್ಟು ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ, ತಲಾದಾಯ ಎಷ್ಟಿದೆ, ಪ್ರತಿ ವ್ಯಕ್ತಿಯಲ್ಲಿ ಇರುವಂತಹ ಆದಾಯ. ಸೊ ಕ್ಲಿಯರ್. ಹಾಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ 24-25 ಪ್ರಕಾರ 3,86,156 ರೂಪೀಸ್ ಇತ್ತು, 3,86,156 ರೂಪಾಯಿ ಇತ್ತು. ಇವಾಗ ಎಷ್ಟಾಗಿದೆ 25-26ರಲ್ಲಿ 4,33,326, 4,33,326 ರೂಪೀಸ್ ಅಷ್ಟು, ಅಂದ್ರೆ 12.2% ಅಷ್ಟು ಲಾಸ್ಟ್ ಇಯರ್ಗಿಂತಲೂ ಕೂಡ ಈ ಇಯರ್ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗಿದೆ ಹೆಚ್ಚಾಗಿದೆ, 12.2%. ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ 24-25 ಡೇಟಾ ಪ್ರಕಾರ ಕಂಪೇರ್ ಮಾಡಿದ್ರೆ 25-26ರಲ್ಲಿ
12.2% ಅಷ್ಟು ಇನ್ಕ್ರೀಸ್ ಆಗಿದೆ. ಪರ್ ಕ್ಯಾಪಿಟಲ್ ಇನ್ಕಮ್ ಲಾಸ್ಟ್ ಇಯರ್ ಗಿಂತ ಇಯರ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಹೆಚ್ಚಾಗಿದೆ. ಸೊ ಕ್ಲಿಯರ್. ಅದೇ ತರ ಸ್ಥಿರ ಬೆಲೆಗಳಲ್ಲಿ ಕಾನ್ಸ್ಟೆಂಟ್ ಪ್ರೈಸ್ 11-12 ಡೇಟಾ ಪ್ರಕಾರ ನೋಡೋದಾದ್ರೆ, ಸೊ ಕರ್ನಾಟಕ GSTP 14-24-25 ಪ್ರಕಾರ 2,08,397 ಇತ್ತು. ಅದೇ ತರ 25-26 ಬಂದಾಗ 2,23,866 ರೂಪೀಸ್ ಅಷ್ಟು ಆಗಿದೆ. ಅಂದ್ರೆ ಲಾಸ್ಟ್ ಇಯರ್ ಗಿಂತ ಕೂಡ ಈ ಇಯರ್ ಏನಾಗಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಸ್ಥಿರ ಬೆಲೆಗಳಲ್ಲೂ ಕೂಡ ನಿಮ್ಗೆ ಹೆಚ್ಚಾಗಿದೆ, ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲೂ ಕೂಡ ಹೆಚ್ಚಾಗಿದೆ. ಎಷ್ಟು ಪರ್ಸೆಂಟೇಜ್ ಅಲ್ಲಿ ಹೆಚ್ಚಾಗಿದೆ ಕೇಳಿದ್ರೆ 7.4% ಅಷ್ಟು ಹೆಚ್ಚಾಗಿದೆ. ವೆರಿ ಇಂಪಾರ್ಟೆಂಟ್, 7.4% ಅಷ್ಟು ಕರ್ನಾಟಕದಲ್ಲಿ ಹೆಚ್ಚಾಗಿದೆ ಪರ್ ಕ್ಯಾಪಿಟಲ್ ಇನ್ಕಮ್. ಸೊ ಕ್ಲಿಯರ್. ಅವನ ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ ಅಂದ್ರೆ 12.2% ಅಷ್ಟು. ಸಾರಿ ಕಾನ್ಸ್ಟೆಂಟ್ ಪ್ರೈಸ್ ಅಂದ್ರೆ 7.4% ಅಷ್ಟು. ಕರೆಂಟ್ ಪ್ರೈಸ್ ಅಲ್ಲಿ ಅಂತಂದ್ರೆ 12.2% ಅಷ್ಟು ಇನ್ಕ್ರೀಸ್ ಆಗಿದೆ ಪರ್ ಕ್ಯಾಪಿಟಲ್ ಇನ್ಕಮ್. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಇಯರ್ ಕೂಡ ಹೆಚ್ಚಾಗಿರೋದು ನೋಡ್ತಾ ಹೋಗ್ತು. ಅದೇ ತರ ಬಂದ್ರೆ ಕರೆಂಟ್ ನಮಗೆ ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಕರೆಂಟ್ ಪ್ರೈಸ್ ಅಲ್ಲಿ ಅಂತ ಕೇಳೋದಾದ್ರೆ 2,43,180 ರೂಪೀಸ್ ಅಷ್ಟು, 2,43,180 ರೂಪಾಯಿಗಳಷ್ಟು ಪರ್ ಕ್ಯಾಪಿಟಲ್ ಇನ್ಕಮ್ ಇಂಡಿಯಾದಲ್ಲಿ ಇದೆ ಕರೆಂಟ್ ಪ್ರೈಸ್ ಮುಖಾಂತರ. ಇನ್ನು ಅದೇ ತರ ನೋಡೋದಾದ್ರೆ ಕರ್ನಾಟಕ ಎಷ್ಟನೇ ಪ್ಲೇಸ್ ಇದೆ ಇನ್ಕ್ಲೂಡಿಂಗ್ ಯಾವ್ದು ನಿಮಗೆ ಇನ್ಕ್ಲೂಡಿಂಗ್ ಡೆಲ್ಲಿಯನ್ನು ಕೂಡ ಸೇರಿಸ್ಕೊಂಡ್ರೆ, ಡೆಲ್ಲಿ ಕೂಡ ಒಂದು ಯೂನಿಯನ್ ಟೆರಿಟರಿ. ಸೊ ಡೆಲ್ಲಿನ ಸೇರಿಸ್ಕೊಳ್ತು ಅಂತಂದ್ರೆ ಇಂಡಿಯಾದಲ್ಲಿ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಇರುವಂತ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ಯಾವುದು ಅಂತ ಕೇಳ್ತಾನೆ, ಯಾವುದು? ದೆಹಲಿ. ಸೊ ಸ್ಟೇಟ್ ಅಂತ ಹೇಳಿದ್ರೆ ತೆಲಂಗಾಣ. ಸೊ ಡೆಲ್ಲಿ ಬಂದು ಎಷ್ಟಿದೆ, 4,93,024 ರೂಪೀಸ್ ಅಷ್ಟು ಇದೆ. ಸೊ ಕ್ಲಿಯರ್. ತೆಲಂಗಾಣ ಬಂದು 3,87,623 ಅಷ್ಟು. ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಬರೋದು ಕರ್ನಾಟಕ. ಕರ್ನಾಟಕ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕೇಳಿದ್ರೆ ಇಂಡಿಯಾದಲ್ಲಿ 3rd ಪ್ಲೇಸ್ ಅಲ್ಲಿ ಬರುತ್ತೆ. ಸ್ಟೇಟ್ ಅಲ್ಲಿ ಬಂದ್ರೆ 2nd ಪ್ಲೇಸ್, ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿ ಅಂತ ನೋಡಿದ್ರೆ ಡೆಲ್ಲಿಯನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ಕರ್ನಾಟಕ 3ನೇ ಪ್ಲೇಸ್ ಅಲ್ಲಿ ಬರುತ್ತೆ. ಇದು 3,86,156 ರೂಪೀಸ್ ಅಷ್ಟು ಇದೆ. ಕರ್ನಾಟಕ ಆದ್ಮೇಲೆ ತಮಿಳುನಾಡು ಬರುತ್ತೆ, 3,61,619 ರೂಪೀಸ್ ಅಷ್ಟು ಬರುತ್ತೆ. ಇದಾದ್ಮೇಲೆ ತಮಿಳುನಾಡು ಆದ್ಮೇಲೆ ಹರಿಯಾಣ ಬರುತ್ತೆ, 3,53,182 ರೂಪೀಸ್ ಅಷ್ಟು ಇಲ್ಲಿದೆ. ಸೊ ಕ್ಲಿಯರ್. ಹಾಗಾಗಿ ಯಾವ ಸ್ಟೇಟ್ ಎಷ್ಟೆಷ್ಟು ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ, 3ನೇ ಪ್ಲೇಸ್ ಅಲ್ಲಿ ಇದೆ. ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಅಂತ ಕೂಡ ಹೇಳಿದ್ದೀನಿ. ಇನ್ನು ಕರ್ನಾಟಕದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಡಿಸ್ಟ್ರಿಕ್ಟ್ ವೈಸ್ ಬಂದ್ರೆ ವೆರಿ ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನಿಮ್ಗೆ ಯಾವಾಗಲೂ ಕೂಡ ಆರ್ಡರ್ ಪ್ರಕಾರ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದಾದ್ರು 3 ಡಿಸ್ಟ್ರಿಕ್ಟ್ ಕೊಟ್ಬಿಟ್ಟು ಆ 3 ಡಿಸ್ಟ್ರಿಕ್ಟ್ ಅಲ್ಲಿ ಯಾವ್ದು ಕೋಲಾರ ಕೊಡ್ಬೋದು. ಸೊ ನಿಮಗೆ ಬೆಂಗಳೂರು ಬಂದು ಇವಾಗ ರಾಮನಗರ ಇತ್ತು, ಅದು ಬಿಟ್ಟು ಅವ್ರು ಬೆಂಗಳೂರು ಸೌತ್ ಅಂತ ಮಾಡಿದ್ದಾರೆ. ಕೋಲಾರ, ಬೆಂಗಳೂರು ಸೌತ್, ಮೈಸೂರು, ಮಂಡ್ಯ ಅದ್ ಕೊಟ್ಬಿಟ್ಟು ಇದ್ರಲ್ಲಿ ಯಾವ್ದು ಹೈಯೆಸ್ಟ್ ಅಂತ ಕೊಟ್ಬಿಡ್ತಾರೆ. ಹಾಗಾಗಿ ನಾವೇನ್ ಮಾಡೋಣ, ಆರ್ಡರ್ ಪ್ರಕಾರ ತಿಳ್ಕೊಳ್ತಾ ಹೋಗೋಣ. ಎಲ್ಲಾ ಡಿಸ್ಟ್ರಿಕ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ತಲ್ಲಿ ಇಟ್ಕೊಳಕ್ ಆಗಲ್ಲ. ಬಟ್ ಆದ್ರೆ ಯಾವ ಡಿಸ್ಟ್ರಿಕ್ಟ್ ಆದ್ಮೇಲೆ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಅಂತ ನಾವು ಲಿಸ್ಟ್ ಔಟ್ ಮಾಡ್ಕೊಳ್ತಾ ಹೋಗ್ಬೋದು. ನಾನು ಎರಡನ್ನೂ ಕೂಡ ಹಾಕಿರ್ತೀನಿ, ನೀವು ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಕರ್ನಾಟಕ ಎಕನಾಮಿಕ್ ಸರ್ವೆ 2025-26 ಡೇಟಾ ಪ್ರಕಾರ ನಾವು ಏನ್ ಬುಕ್ಸ್ ರಿಲೀಸ್ ಮಾಡಿದೆ ಕರ್ನಾಟಕ ಸರ್ಕಾರ, ಅದರಿಂದ ತಗೊಂಡಿರೋ ಇನ್ಫಾರ್ಮೇಶನ್. ಫಸ್ಟ್ ಬರೋದು ಯಾವುದು, ಕರ್ನಾಟಕ ನಗರ. ಕರ್ನಾಟಕದಲ್ಲಿ ಯಾವುದು, ಬೆಂಗಳೂರು ನಗರ. ಸೊ ಬೆಂಗಳೂರು ನಗರ, ಬೆಂಗಳೂರು ಅರ್ಬನ್ ಏನಿದೆ ಫಸ್ಟ್ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ 8,55,960 ರೂಪೀಸ್ ಅಷ್ಟು ಇದು ಇನ್ಕಮ್ ನ ಹೊಂದಿದೆ. ಇದಾದ ಬೆಂಗಳೂರು ನಗರ ಆದ್ಮೇಲೆ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಯಾವುದು, ದಕ್ಷಿಣ ಕನ್ನಡ. ಇದು ನಿಯಲ್ಲಿ ಕೂಡ 6,26,279 ರೂಪಾಯಿ ಅಷ್ಟು ಬರ್ತಾ ಹೋಗುತ್ತೆ. ಇದಾದ್ಮೇಲೆ ಉಡುಪಿ. ಸೊ ಉಡುಪಿ ಎಷ್ಟು, 6,683 ರೂಪಾಯಿಗಳಷ್ಟು. ಸೊ ಕ್ಲಿಯರ್. ಟಾಪ್ 3 ಅಂತೂ ಗೊತ್ತಿರಲೇಬೇಕು ನಿಮಗೆ. ಹೈಯೆಸ್ಟ್ ಬರೋದು ಯಾವ್ದಾದ್ರೆ ಬೆಂಗಳೂರು ನಗರ, ಸೆಕೆಂಡ್ ಯಾವುದು ದಕ್ಷಿಣ ಕನ್ನಡ, ನೆಕ್ಸ್ಟ್ ಯಾವುದು ಉಡುಪಿ. ನೆಕ್ಸ್ಟ್ ಇದಾದ್ಮೇಲೆ ಆರ್ಡರ್ ಪ್ರಕಾರ ಹೇಳ್ತಾ ಹೋಗ್ತೀನಿ, ಇವೆಲ್ಲ ನೋಟ್ ಮಾಡ್ಕೊಳ್ಳಿ. ಹಾಗೆ ನೀವು ಚಿಕ್ಕಮಗಳೂರು ಬರುತ್ತೆ ನೆಕ್ಸ್ಟ್. ಉಡುಪಿ ಆದ್ಮೇಲೆ ಯಾವುದು ಚಿಕ್ಕಮಂಗ್ಳೂರು, ಚಿಕ್ಕಮಂಗ್ಳೂರು ಆದ್ಮೇಲೆ ಯಾವುದು ಶಿವಮೊಗ್ಗ ಹೈಯೆಸ್ಟ್ ಇದೆ. ಶಿವಮೊಗ್ಗ ಆದ್ಮೇಲೆ ಯಾವುದು ಕೊಡಗು, ಕೊಡಗು ಆದ್ಮೇಲೆ ಯಾವುದು ಬೆಂಗಳೂರು ರೂರಲ್. ಸೊ ಇದಾದ್ಮೇಲೆ ಮಂಡ್ಯ, ಹಾಸನ್, ತುಮಕೂರು, ಬಳ್ಳಾರಿ. ಅವನೇನ್ ಮಾಡ್ಬಿಡ್ತಾನೆ, ಒಂದ್ 4 ಡಿಸ್ಟ್ರಿಕ್ಟ್ ನಾವು ಕೊಟ್ಬಿಟ್ಟು ಇದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅಂತ ಕೇಳ್ಬೋದು. ಅಥವಾ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್, ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೀ ಪರ್ ಕ್ಯಾಪಿಟಲ್ ಇನ್ಕಮ್ ಆಧಾರದ ಮೇಲೆ, ಸೊ ತಲಾದಾಯದ ಆಧಾರದ ಮೇಲೆ ಯಾವ ಡಿಸ್ಟ್ರಿಕ್ಟ್ ಆದ್ಮೇಲೆ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಅಂತ ಬರೀರಿ ಅಂತ ಕೂಡ ಹೇಳ್ಬೋದು ಅವರು. ಸೊ ಕ್ಲಿಯರ್. ಹಾಗಾಗಿ ಈ ಡಿಸ್ಟ್ರಿಕ್ಟ್ಗಳು ಯಾವ್ದು ಆದ್ಮೇಲೆ ಯಾವ್ದು ಬರುತ್ತೆ ಅನ್ನೋದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದಾದ್ಮೇಲೆ ಯಾವ್ದು ಚಾಮರಾಜನಗರ ಬರುತ್ತೆ, ಧಾರವಾಡ ಬರುತ್ತೆ, ಉತ್ತರ ಕನ್ನಡ ಬರ್ತಾ ಇದೆ, ಬಾಗಲಕೋಟೆ, ಮೈಸೂರು, ಚಿಕ್ಕಬಳ್ಳಾಪುರ, ಕೋಲಾರ, ದಾವಣಗೆರೆ, ಚಿತ್ರದುರ್ಗ. ಸೊ ಕ್ಲಿಯರ್. ಇಲ್ಲಿ ಚಾಮರಾಜನಗರ ಆದ್ಮೇಲೆ ಧಾರವಾಡ ಬರುತ್ತೆ, ಧಾರವಾಡ ಆದ್ಮೇಲೆ ಉತ್ತರ ಕನ್ನಡ, ಉತ್ತರ ಕನ್ನಡ ಆದ್ಮೇಲೆ ಬಾಗಲಕೋಟೆ, ಬಾಗಲಕೋಟೆ ಆದ್ಮೇಲೆ ಮೈಸೂರು, ಮೈಸೂರು ಆದ್ಮೇಲೆ ಚಿಕ್ಕಬಳ್ಳಾಪುರ, ಅದಾದ್ಮೇಲೆ ಕೋಲಾರ, ದಾವಣಗೆರೆ, ಚಿತ್ರದುರ್ಗ. ಇದಾದ್ಮೇಲೆ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ನೋಡೋಣ, ಗದಗ, ಹಾವೇರಿ, ಗದಗ ಬರುತ್ತೆ, ಹಾವೇರಿ ಬರುತ್ತೆ. ಅದಾದ್ಮೇಲೆ ವಿಜಯನಗರ, ವಿಜಯಪುರ, ಸೊ ಅಥವಾ ಬಿಜಾಪುರ, ಬೀದರ್, ಬೆಳಗಾವ್, ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ. ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ, ಸೊ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಪರ್ ಕ್ಯಾಪಿಟಲ್ ಇನ್ಕಮ್ ನ ಹೊಂದಿರುವ ಒಂದು ಡಿಸ್ಟ್ರಿಕ್ಟ್ ಅಂದ್ರೆ ಯಾವುದು, ಕಲಬುರಗಿ. ಕಲಬುರಗಿ ಆದ್ಮೇಲೆ ಯಾವುದು, ಯಾದಗಿರಿ. ಸೊ ಯಾದಗಿರಿ ಆದ್ಮೇಲೆ ಯಾವುದು, ರಾಯಚೂರು. ಇದು 31ನೇ ಸ್ಥಾನದಲ್ಲಿದೆ. ಸೊ ಯಾವ ಡಿಸ್ಟ್ರಿಕ್ಟ್ ಅತ್ಯಂತ ಕಡಿಮೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳಿದ್ರೆ ಕಲಬುರಗಿ. ಹೈಯೆಸ್ಟ್ ಇರೋದು ಬೆಂಗಳೂರು ಅರ್ಬನ್.
ಸೊ ಕ್ಲಿಯರ್. ಕಲಬುರಗಿ ಆದ್ಮೇಲೆ ಯಾವುದು? ಯಾದಗಿರಿ 30ನೇ ಸ್ಥಳದಲ್ಲಿ ಬರುತ್ತೆ. ರಾಯಚೂರು 29ನೇ ಸ್ಥಳದಲ್ಲಿ ಬರುತ್ತೆ. ಕೊಪ್ಪಳ 28. ಸೊ ಕ್ಲಿಯರ್ ಆಗಿ ಯಾವ್ದು ಟಾಪ್ ಅಲ್ಲಿ ಮತ್ತೆ ಬಾಟಮ್ ಅಲ್ಲಿ ಇರುತ್ತೆ ಅದಂತೂ ಗೊತ್ತಿರಲೇಬೇಕು ನಿಮಗೆ. ಫಸ್ಟ್ ಯಾವ ಉತ್ತರ ನಿಮ್ಗೆ ಬಂದ ಬೆಂಗಳೂರು ಅರ್ಬನ್ ಬರುತ್ತೆ, ಅದಾದ್ಮೇಲೆ ದಕ್ಷಿಣ ಕನ್ನಡ ಬರುತ್ತೆ. ಇದಂತೂ ನೆನಪಲ್ಲಿ ಇಟ್ಕೋಬೇಕು ನೀವು. ಆ ತರ ಬಂದ ಕೆಲ ಟಾಪ್ ಅಲ್ಲಿ ಕಲಬುರಗಿ ಮತ್ತೆ ಯಾದಗಿರಿ. ಸೊ ಬಾಟಮ್ ಅಲ್ಲಿ ಬಂದಾಗ ಮತ್ತೆ ಟಾಪ್ ಅಲ್ಲಿ ಬಂದಾಗ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಕ್ಲಿಯರ್. ಇದೇ ತರ ಕರ್ನಾಟಕದಲ್ಲಿ ಮುಂದೆ ಕಾಲ್ ಮಾಡುವಂತ KPSC ಗ್ರೂಪ್ ಸಿ, FDA, STA, PC, PS ಎಕ್ಸಾಮ್ಸ್ಗಳು ಕೂಡ NCG ಅಲ್ಲಿ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಈ ಆಫ್ಲೈನ್ ಬರ್ಬೋದು ಅವ್ರು ಕೂಡ ಆಫ್ಲೈನ್ಗೆ ಬರ್ಬೋದು, ಅಥವಾ ವರ್ಕ್ ಮಾಡ್ತಾನೆ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತಾ ಅವರಿಗೆ ರೆಕಾರ್ಡ್ ಕ್ಲಾಸ್ ಕೂಡ ಸಿಗುತ್ತೆ, ಅಥವಾ ಲೈವ್ ಕ್ಲಾಸ್ ಕೂಡ ಸಿಗುತ್ತೆ. ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಅದನ್ನ ತಗೋಬಹುದು. ಅದೇ ತರ ಮುಂದಿನ ಎಕ್ಸಾಮ್ಸ್ಗಳು ನೀವು KS ಬರೆಯೋರು ಆಗಿತ್ತು ಅಂದ್ರೆ ಫಿಲಿಮ್ಸ್ ಮೇನ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ KS ಫಿಲಿಮ್ಸ್ ಮತ್ತೆ ಮೇನ್ಸ್ ಅದೇ ಸಪ್ರೇಟ್ ಬ್ಯಾಚ್ ರನ್ ಆಗ್ತಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಫಿಲಿಮ್ಸ್ ಮೇನ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಅದಕ್ಕೂ ಕೂಡ ಸರ್ವಿಸ್ ಅನ್ನ ಕೊಡ್ತಾ ಇದೀವಿ. ಅದು ರೆಕಾರ್ಡ್ ಕೂಡ ಸಿಗುತ್ತೆ, ಲೈವ್ ಕ್ಲಾಸಸ್ ಕೂಡ ಸಿಗುತ್ತೆ, ಮತ್ತೆ 1-to-1 ಮೆಂಟರ್ಶಿಪ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಇದಕ್ಕೆ ನಿಮಗೆ ಫ್ರೀ ಆಗಿ ಕರೆಂಟ್ ಅಫೇರ್ಸ್ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ, ಮತ್ತೆ ಮಂತ್ಲಿ ಮ್ಯಾಗಝಿನ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಇದರಲ್ಲಿ ನಿಮಗೆ. ಮತ್ತೆ ಇದಕ್ಕೆ 1-to-1 ಮೆಂಟರ್ಶಿಪ್ ಇರೋದ್ರಿಂದ ಬಹುತೇಕ ನಿಮಗೆ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದೇ ತರ ನಿಮಗೆ ಏನಾದರೂ UPSC ನ ಕ್ರಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿತ್ತು ಅಂದ್ರೆ KS ಜೊತೆಗೇನೆ ಅಥವಾ KPSC ಪ್ರಿಪರೇಷನ್ ಜೊತೆಗೇನೆ UPSC ಪ್ರಿಪರೇಷನ್ ಕೂಡ ಸ್ಟ್ರಾಟಜಿ ಮಾಡಿದೀವಿ ನಾವು. ಇದ್ರ ಜೊತೆಗೇನೆ UPSC ಪ್ರಿಪೇರ್ ಆಗೋದು ಹೇಗೆ ಅನ್ನೋದು ಕೂಡ ನಿಮಗೆ ಬ್ಯಾಚಸ್ ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಅದಕ್ಕೆ ಸಪರೇಟ್ ಬ್ಯಾಚ್ ಕೂಡ ರನ್ ಆಗುತ್ತೆ, KPSC ಪ್ಲಸ್ UPSC ಬ್ಯಾಚ್ ಕೂಡ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ನೀವು ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡಬೇಕಂತಂದ್ರೆ ಅಥವಾ ಬೇರೆ ಎಕ್ಸಾಮ್ಸ್ಗಳು ಪ್ರಿಪೇರ್ ಆಗ್ತಿದ್ರೆ ಅದಕ್ಕೆ ಗೈಡೆನ್ಸ್ ಇದ್ರೂ ಕೂಡ NCG ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕವನ್ನ ರೆವಿನ್ಯೂ ಡಿವಿಷನ್ಸ್ ಆಗಿ ಹಲವಾರು ಭಾಗಗಳಾಗಿ ಮಾಡ್ಕೊಂಡಿದ್ವಿ. ಅದರಲ್ಲಿ 4 ಭಾಗ ಮಾಡ್ಕೊಂಡಿದ್ವಿ. ಬೆಂಗಳೂರು ವಿಭಾಗ. ಸೊ ಬೆಂಗಳೂರು ವಿಭಾಗದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಕೇಳ್ಬಿಡ್ಬೋದು. ಎಷ್ಟಿದೆ? 5,74,537 rupees ಅಷ್ಟು ಬರುತ್ತೆ. ಮೈಸೂರು ವಿಭಾಗ 4,06,257 rupees ಅಷ್ಟು ಬರುತ್ತೆ. ಬೆಳಗಾವಿ ವಿಭಾಗ, ಸೊ ಬೆಳಗಾವಿ ವಿಭಾಗ 2,26,213 ಅಷ್ಟು ಬರುತ್ತೆ, 13 rupees ಅಷ್ಟು ಬರುತ್ತೆ. ಕಲಬುರಗಿ ವಿಭಾಗ ಇದು ನಿಮಗೆ 1,89,938 rupees ಅಷ್ಟು ಬರುತ್ತೆ. ಸೊ ನಿಮಗೆ ಇದು ಕೂಡ ಎಕ್ಸಾಮ್ ಕೇಳಿಬಿಡ್ತಾರೆ, ಯಾವ ರೆವಿನ್ಯೂ ಡಿವಿಷನ್ ಹೈಯೆಸ್ಟ್ ಇದೆ, ಯಾವ ರೆವಿನ್ಯೂ ಡಿವಿಷನ್ ಲೋಯೆಸ್ಟ್ ಇದೆ, ರೆವಿನ್ಯೂ ಕಲೆಕ್ಷನ್ ಅದು ಕೂಡ ನಿಮಗೆ ಕೇಳ್ಬೋದು. ಅದೇ ತರ ಬೆಂಗಳೂರು ರೆವಿನ್ಯೂ ಡಿವಿಷನ್ಸ್ ಅಲ್ಲಿ ಬೆಂಗಳೂರು ಡಿಸ್ಟ್ರಿಕ್ಟ್ ನ ಬಿಟ್ಬಿಡ್ತು ಅಂದ್ರೆ ಸೊ ನಿಮ್ಗೆ ಎಷ್ಟಾಗುತ್ತೆ? 2,97 rupees, 2,97,086 rupees ಅಷ್ಟು ಆಗುತ್ತೆ. ಅಂದ್ರೆ ಬೆಂಗಳೂರಲ್ಲಿ ಹೈಯೆಸ್ಟ್ ಇರೋದು ಯಾವುದು? ಬೆಂಗಳೂರು ನಗರ. ಹಾಗಾಗಿ ಅದನ್ನ ಬಿಟ್ರೆ ಎಷ್ಟಿದೆ ಅಂತ ಕೂಡ ಕೇಳಿದ್ರೆ ನೀವು ಕೊಟ್ಟಿದ್ದೀವಿ ನೋಡಬಹುದು. ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ ರಿಲೇಟೆಡ್. ಸೊ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಏನ್ ಬರುತ್ತೆ ಅವೆಲ್ಲೂ ಕೂಡ ಡಿಸ್ಕಸ್ ಮಾಡಿದೀನಿ. ಸೊ ಇನ್ನೂ ಕೂಡ ಮುಂದಿನ ವಿಡಿಯೋಗಳಲ್ಲಿ ಬಂದಾಗ ಬೇರೆ ಯಾವ ರೀತಿಯಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಯಾವ ಟಾಪಿಕ್ ಗಳನ್ನ ನಾವು ಕವರ್ ಮಾಡಬೇಕು ಅವೆಲ್ಲವನ್ನೂ ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.